ವೆಲ್ಕಮ್ ಟು ಜಿಸನ್ ಫ್ರೆಂಡ್ಸ್. ನನಗೆ ಇವತ್ತು ಲಾಂಗ್ ಹಾರ ಮತ್ತೆ ಒಂದು ಜೋಮಾಲೆ ಗುಂಡಿನ ಸರ್ ಆರ್ಡರ್ ಇದೆ. ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತೇಳಿ ವಿಡಿಯೋ ಮಾಡಿದ್ದೀನಿ. ಆಕ್ಚುಲಿ ನಾನು ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ, ತುಂಬಾ ರಿಸ್ಕ್ ಇತ್ತು. ಎಲ್ಲ ಜ್ಯುವೆಲ್ರಿನೂ ಆರ್ಡರ್ ಡೆಲಿವರಿ ಕೊಟ್ಬಿಟ್ಟಿದ್ದೀನಿ. ಕೊನೆಯಲ್ಲಿ ಈ 2 ಜ್ಯುವೆಲ್ರಿ ಮಾತ್ರ ಉಳಿದಿದೆ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತೇಳಿ ಅನಿಸ್ತು. ಯಾಕಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ, ಹಾರ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಜೋಮಾಲೆ ಗುಂಡುಗಳು ಮಾಮೂಲಿ ಅನ್ಕೊಳ್ಳಿ, ಜೋಮಾಲೆ ಗುಂಡು ಯಾರು ಮಾಡಿದ್ರು ಚೆನ್ನಾಗೇ ಇರುತ್ತೆ. ಅದೇನು ಎಲ್ಲಿ ಮಾಡಿಸ್ಕೊಂಡ್ರು ಒಂದೇ, ಹೆಂಗ್ ಮಾಡಿದ್ರು ಒಂದೇನೆ. ಇವಾಗ ನೋಡ್ಬೋದಲ್ಲ, ಹಾರ ಬಂದು ಕಸ್ಟಮರ್ ಬಂದು ದೊಡ್ಡಬಳ್ಳಾಪುರ, ನಮ್ಮೂರಿಂದ ಸುಮಾರು ಒಂದು 100 ಕಿಲೋಮೀಟರ್ ಮೇಲೇನೆ ದೂರ ಆಗುತ್ತೆ. 100 ಕಿಲೋಮೀಟರ್ ಆಗ್ಬೋದು, ಸ್ವಲ್ಪ ಹೆಚ್ಚು ಕಡಿಮೆ. ಅವರು ಅಲ್ಲಿಂದ ಬಂದು ಯೂಟ್ಯೂಬಲ್ಲಿ ನೋಡಿ ನಮ್ಗೆ ಬಂದು ಆರ್ಡರ್ ಮಾಡಿದ್ರು. ಮತ್ತೆ ಅವರು ಯಾರು ಏನು ಅಂತ ನನ್ಗೇನು ಗೊತ್ತಿಲ್ಲ. ಫಸ್ಟ್ ಟೈಮ್ ಹೊಸ ಕಸ್ಟಮರ್ ಬಂದು ಇವ್ರು ಬಂದು ಆರ್ಡರ್ ಮಾಡಿಬಿಟ್ಟು ಹೋದ್ರು. ಮತ್ತೆ ನಾನು ಹೇಳೋದೇನೆಂದ್ರೆ, ಇವರು 2 ಥರ ಫೋಟೋಸ್ ಕಳಿಸಿದ್ರು ನನಗೆ, 2 ಥರ ಡಿಸೈನ್ ಕಳಿಸಿದ್ರು. ಅದರಲ್ಲಿ ಈ ಪೀಸ್ಗಳು ಬೇರೆ ಮಾಡಿ, ಮತ್ತೆ ಪೆಂಡೆಂಟ್ ಬೇರೆ ಮಾಡಿ, ಮತ್ತೆ ಇದು ಬೇರೆ ಮಾಡಿ ಕೇಳಲಿಲ್ಲ, ನಾನು ಮಾಡಿದ್ದೀನಿ. ಅವ್ರು ಹೇಳಿದ್ದು ಇದೊಂದು ಚೇಂಜಸ್ ಹೇಳಿದ್ರು. ನಾನು ಇದು ಹೇಳಿರಲಿಲ್ಲ ಅವರು. ನನಗೆ ಇದು ಚೆನ್ನಾಗಿ ಅನಿಸ್ತು, ಅದಕ್ಕೋಸ್ಕರ ಇದನ್ನೇ ಮಾಡಿಸಿದ್ದೀನಿ. ಚೆನ್ನಾಗಿದೆ ಇದು ಪೀಸ್ ಕೊನೆಯಲ್ಲಿ ಬಂದಿದೆಯಲ್ಲ, ಇದು ಏನಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ದೊಡ್ಡದಾಗಿ ಬಂದು ಕೊನೆಯಲ್ಲಿ ಸಣ್ಣದಾಗಿ ಬರೋದಿಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ, ನಕ್ಲೆಸ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಅದಕ್ಕೋಸ್ಕರ ಈ ತರ ಮಾಡೋದು ತುಂಬಾ ಒಳ್ಳೇದು. ಇದು ಒಂದ್ ಕಡೆ ತೂಕನೂ ಕಡಿಮೆ ಆಗುತ್ತೆ ಅದರಿಂದ, ಮತ್ತೆ ಹಾಕೊಳ್ಳಿಕ್ಕೆ ಕಂಫರ್ಟ್ ಆಗಿರುತ್ತೆ. ಮತ್ತೆ ಅಂದ್ರೆ ಇದಕ್ಕೆ ಹಿಂದ್ಗಡೆ ಥ್ರೆಡ್ ಹಾಕಿದ್ದೀನಿ ನಾನು. ಥ್ರೆಡ್ ಹಾಕಿರೋದ್ರೆ ಏನಾಗುತ್ತೆ, ತುಂಬಾ ಕಂಫರ್ಟ್ ಆಗಿ ಕೊಡುತ್ತೆ. ನಕ್ಲೆಸ್ ಹಾಕೋಬಹುದು, ಮತ್ತೆ ಹಾರ ಹಾಕೋಬಹುದು, ಮಂಗಳ ಚೈನ್ ಏನೇ ಹಾಕೊಂಡ್ರು ಕೂಡ ನಕ್ಲೆಸ್ ಆಗ್ಲಿ ಹಾರ ಆಗ್ಲಿ ಈ ತರ ಥ್ರೆಡ್ ಹಾಕೊಳ್ಳೋದು ತುಂಬಾ ಸ್ಮೂತ್ ಆಗಿರೋದು ಹಾಕೋಬೇಕು. ಮತ್ತೆ ರೆಡಿಮೇಡ್ ಬರುತ್ತೆ, ಹುಕ್ ಬಂದು ಮೆಟಲ್ ಹುಕ್ ಬಂದು ಆ ತರ ಮಾಡಿಸ್ಕೊಳ್ಬೇಡಿ. ಚಿನ್ನದ ಐಟಮ್ಗೆ ಬೆಲೆ ಇರಲ್ಲ, ಈ ತರ ಮಾಡಿಸ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹುಕ್ ಏನ್ ಬರೋಲ್ಲ, ಮೆಟಲ್ ಏನೋ ಬರಲ್ಲ, ಬರೀ ದಾರದಿಂದ ಹಿಂಗೆ ಪೌಂಡ್ಸಿರ್ತಾರೆ, ಸ್ಟ್ರಾಂಗ್ ಆಗಿರುತ್ತೆ. ಮತ್ತೆ ಇದೇನು ತೊಂದರೆ ಇಲ್ಲ. ಇದಕ್ಕೆ ಕಲ್ಲಿನ ತೂಕ ಕೂಡ ವಾಪಸ್ ಕೊಡ್ತೀನಿ. ಇದು ತೂಕ ಬಂದು 40 ಗ್ರಾಮ್ ಇದೆ, ಇದು ವಿಷಯ. ಮತ್ತೆ ಇನ್ನೊಂದು ಬಂದು ಜೋಮಾಲೆ ಗುಂಡಿನ ಸರ. ಇವರು ಕಸ್ಟಮರ್ ಬಂದು ಕೇರ್ಪುರದಲ್ಲಿ ಆರ್ಡರ್ ಮಾಡಿದ್ದು. ಇವರು ಕಸ್ಟಮರ್ ಹೆಸರು ನೆನಪಿಲ್ಲ, ಏನು ಅನ್ಕೋಬೇಡಿ. ಕಸ್ಟಮರ್ ಯಾರಾದ್ರೂ ವಿಡಿಯೋ ನೋಡ್ತಿದ್ರೆ ಆರ್ಡರ್ ಕೊಟ್ಟಿದ್ರು ಕೂಡ ಹೆಸರು ಕೂಡ ಗೊತ್ತಿಲ್ಲ ಅಂತ ಅನ್ಕೋಬೇಡಿ ಪ್ಲೀಸ್. ನೆನಪಿಲ್ಲ, ಏನಂದ್ರೆ ನನ್ನ ಕೆಲಸ ನಾನು ಮಾಡ್ತಿದ್ದೀನಿ ಅಷ್ಟೇ. ಏನ್ ಬರ್ತಿದೆ, ಏನ್ ಹೋಗ್ತಿದೆ, ಯಾರಿಗೆ ಏನು ಕೊಡ್ತಿದ್ದೀನಿ ಅಂತ ಒಂದು ನೆನಪಿಲ್ಲದೆ ಹೋಗಿದೆ. ನೋಡೋಣ. ಮತ್ತೆ ಇದು ಬಂದು ಜೋಮಾಲೆ ಗುಂಡಿನ ಸರ ಬಂದು 20 ಗ್ರಾಮ್ ತೂಕ ಆಗಿದೆ. ಇದು ಬಂದು 2 ಬಂದಿದೆ. ಕಸ್ಟಮರ್ ಹತ್ರ ಆಲ್ರೆಡಿ ಇದು 1 ಲೈನ್ಗೆ ಆಗುವಷ್ಟು ಗುಂಡಿತ್ತು. ಅದು ಅವ್ರೇನಂದ್ರೆ, ಇದು ಮೆಲ್ಟ್ ಮಾಡಿಬಿಟ್ಟು ನಮಗೆ ಹೊಸದಾಗಿ ಸಣ್ಣ ಗುಂಡು ಬರೋ ತರ, ಮತ್ತೆ 2 ಬರೋ ತರ, ಇನ್ನೊಂದು 10 ಗ್ರಾಮ್ ಜಾಸ್ತಿ ಆದ್ರೂ ಪರವಾಗಿಲ್ಲ, ನೀಟಾಗಿ ಮಾಡ್ಕೊಡಿ ಅಂತ ಹೇಳಿದ್ರು. ನಾನೇ ಹೇಳಿದೆ, ಬೇಡ ಮೇಡಮ್, ಇದೆ ಆಲ್ರೆಡಿ 1 ಎಳೆಗೆ ಆಗುವಷ್ಟು ನಿಮ್ಮ ಹತ್ರ ಜೋಮಾಲೆ ಇದೆಯಲ್ಲ, ಇನ್ನೊಂದು ಲೈನ್ ತಗೊಳ್ಳೋಷ್ಟು ಮಾತ್ರ ತಗೊಳ್ಳೋಣ, ಹೊಸದು ಸಾಕು ಅಂತ ಹೇಳಿದ್ರು. ಸರಿ ಸರ್, ಹಂಗೆ ಮಾಡಿ, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳಿದ್ದೆ. ಅವರು ಅದನ್ನ ನಂಬಿದಕ್ಕೆ ಏನು ಮೋಸ ಇಲ್ಲ. ಇಲ್ಲಿ ಏನ್ ಮಾಡಿದೀನಿ ಅಂದ್ರೆ, ಇಲ್ಲಿ ಗ್ರಾಮ್ಗೆ 6 ಬರೋ ಗುಂಡು ಹಾಕಿದ್ದೀನಿ. ಎಷ್ಟಿದೆ ಅಂದ್ರೆ, ಇದೊಂದು ಬಂದು 3 6 12 ಗುಂಡು ಬಂದು ಗ್ರಾಮ್ಗೆ 6 ಬರೋದಿದೆ. ಮಿಕ್ಕಿದ್ದು 40 ಗುಂಡು ಬಂದು ಗ್ರಾಮ್ಗೆ 4 ಬರೋದಿದೆ. ಮತ್ತೆ ಇನ್ನು 4 ಗುಂಡು ಇದಾವೆ. ಇದು ಬಂದು ಗ್ರಾಮ್ಗೆ 2 ಬರೋದು ಇದಾವೆ. ಆ ತರ ಡಿಫ್ರೆಂಟ್ ಸೈಜ್ ಇದೆ. ಇದು 3 ಸೈಜ್ ಇದೆ ಈಗ ಇದರಲ್ಲಿ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ, ಮತ್ತೆ ತೂಕ ಕೂಡ ಕಡಿಮೆ ಆಗುತ್ತೆ. ಯಾಕಂದ್ರೆ ಒಂದೇ ಸೈಜ್ ಹಾಕೋದ ಬದಲು 3 ಸೈಜ್ ಹಾಕೋದ್ರಿಂದ ನೋಡ್ಲಿಕ್ಕೆ ಕೂಡ ಸ್ಟೆಪ್ ಬೈ ಸ್ಟೆಪ್ ತುಂಬಾ ನೀಟ್ ಆಗಿರುತ್ತೆ. ಅಬ್ಸರ್ವ್ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಕಸ್ಟಮರ್ ಕೂಡ ಇದನ್ನು ಒಪ್ಕೊಂಡಿದ್ದಾರೆ. ಓಕೆ, ಏನು ತೊಂದರೆ ಇಲ್ಲ. ಇದು ಕೂಡ 916 ಹಾಲ್ಮಾರ್ಕ್ ಅಲ್ಲೇ ಮಾಡಿರೋದು. ಯಾವುದು ಕೂಡ ಹಾಲ್ಮಾರ್ಕ್ ಇಲ್ಲದೆ ಏನು ಆರ್ಡರ್ ತಗೊಳ್ಳಲ್ಲ. ಒಂದು ಮಂಗಲ ಸರ ಬಿಟ್ರು ಇದಾಯ್ತು. ಮತ್ತೆ ನಾನು ಇನ್ನು ನೆಕ್ಸ್ಟ್ ವಿಡಿಯೋ ಮಾಡಲಿಕ್ಕೆ ಇನ್ನ ಒಂದು ತಿಂಗಳಾಗ್ಬೋದು, ಇಲ್ಲ ಒಂದು 15 ದಿನ 20 ದಿನ ಆಗ್ಬೋದು, ಇಲ್ಲ 1 ತಿಂಗಳೇ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ಇರೋ ಆರ್ಡರ್ಗಳೆಲ್ಲ ಫುಲ್ಲು ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ಯಾಕಂದ್ರೆ ನನಗೆ ಸ್ವಲ್ಪ ಕೆಲಸ ಇದೆ, ಅದು ನಾನು ಇವಾಗ ಹೇಳಕ್ಕಾಗಲ್ಲ ಅದೆಲ್ಲ. ನೀವೇನಾದ್ರು ಆರ್ಡರ್ ಮಾಡ್ಬೇಕಂದ್ರೆ ಬಂದು ಕೇರ್ಪುರದಲ್ಲಿ ಆರ್ಡರ್ ಮಾಡ್ಬೋದು, ಮತ್ತೆ ಚಿಂತಾಮಣಿಯಲ್ಲಿ ಆರ್ಡರ್ ಮಾಡ್ಬೋದು. ನಾನು ಹಳೆ ಕಸ್ಟಮರ್ಗೆ ನಾನು ಏನು ಹೇಳಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಹೊಸ ಕಸ್ಟಮರ್ಗೆ ಹೇಳ್ತಿದ್ದೀನಿ. ಹೊಸ ಕಸ್ಟಮರ್ ಯಾರೇ ಇದ್ರು ಕೂಡ ಬಂದು, ನಾನು ಈ ನಂಬರ್ ಕೊಟ್ಟಿರ್ತೀನಿ, ಈ ನಂಬರ್ ಕಾಲ್ ಮಾಡಿ, ಇಲ್ಲಾಂದ್ರೆ ಇನ್ನೂ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ ಕಾಲ್ ಮಾಡಿ. ಯಾಕಂದ್ರೆ ಒಂದೊಂದು ಟೈಮ್ ನನ್ಗೆ ರೀಚ್ ಆಗದೆ ಇರ್ಬೋದು ಫೋನ್. ಆದ್ರಿಂದ ನನ್ನ ಎರಡನೇ ಅಂಗಡಿಯಲ್ಲಿರೋ ನಂಬರ್ ಕೊಡ್ತಿದ್ದೀನಿ, ನಮ್ಮ ಹುಡುಗ. ಅದು ನೀವೇನಾದ್ರೂ ಬೇಕಿದ್ರೆ ಅದಕ್ಕೆ ಕಾಲ್ ಮಾಡಿ ಮಾತಾಡ್ಬೋದು, ಕೇಳ್ಬೋದು. ಇದು ವಿಷಯ. ಮತ್ತೆ ಏನಿಲ್ಲ ಬಿಡಿ, ಜ್ಯುವೆಲ್ರಿ ಯಾವುದು ಒಂದು ಕೂಡ ಸ್ಟಾಕ್ ಇಲ್ಲ. ಒಂದೇ ಒಂದು ಮಂಗಲ ಚೈನ್ ಇದೆ, ಅದು ಏನಿಲ್ಲ, ಅದು ಡೆಲಿವರಿ ಆಗೋಗುತ್ತೆ. ಅಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಇನ್ನೊಂದು ನೆಕ್ಲೆಸ್ ಇದೆಯಲ್ಲ, ಹಾರ ಒಂದಿದೆ, ಪರವಾಗಿಲ್ಲ. ಅದು ಕಸ್ಟಮರು
ತೊಂದರೆ ಇಲ್ಲ, ಅದು ವೀಡಿಯೋ ಮಾಡಲಿಕ್ಕಾಗಲ್ಲ. ಅದು ಕೊಟ್ಬಿಡ್ತೀನಿ, ಡೆಲಿವರಿ ಕೊಟ್ಬಿಡ್ತೀನಿ. ಸದ್ಯಕ್ಕೆ ಒಂದು ಹಾರ, ಒಂದು ಮಾಂಗಲ್ಯ ಚೈನ್ 2 ಬಿಟ್ಟರೆ ಬೇರೆ ಏನು ಆರ್ಡ್ರಲ್ಲಿ ಎಲ್ಲ ಕ್ಲಿಯರ್ ಮಾಡ್ತಿದ್ದೀನಿ. ಇದೇ ವಿಷಯ. ಒಬ್ಬರಿಗೆ ಮಾತ್ರ ಅಮೌಂಟ್ ಕೊಡಬೇಕು ನಾನು, ಅವ್ರಿಗೆ ಕೊಟ್ಬಿಡ್ತೀನಿ. ಈ ಅಮೌಂಟ್ ಎಲ್ಲ ಚಿನ್ನ ತೆಗೆದುಕೊಡ್ಬೇಕು, ಅದು ಅಷ್ಟೇ ಬಿಡಿ. ಮತ್ತು ಇನ್ನು ನೀವು ವೀಡಿಯೋನ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನೆಕ್ಸ್ಟ್ ಇನ್ನು 1 ತಿಂಗಳವರೆಗೂ ವೀಡಿಯೋ ಬರೋದು ಡೌಟೇ ಇದೆ. ಯಾಕಂದರೆ ಎಲ್ಲ ಜ್ಯುವೆಲ್ರಿನೂ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಏನಾದರೂ ಹೊಸ ಐಟಮ್ ಬಂದಾಗ ನಿಮ್ಮ ಜೊತೆ ಬರ್ತೀನಿ ನಾನು. ಯಾಕಂದರೆ ನಾನು ಒಂದು 15 ದಿನ ನಾನು ಲೀವ್ ತೊಗೊಳ್ತಿದ್ದೀನಿ. ಅದರಿಂದ ಏನು ಜ್ಯುವೆಲ್ರಿ ಕೂಡ ನಾನು ವೀಡಿಯೋ ಮಾಡೋಕ್ಕೋಗಲ್ಲ. ನೀವು ಆರ್ಡ್ರ್ ಮಾಡಬೇಕಂದ್ರೆ ಮಾಡ್ಬೋದು, ಇದೇ ನಂಬರ್ಗೆ ಮಾಡಿ. ಮತ್ತು ಏನಾದರೂ ಬೇಕಿದ್ರೆ ಬಂದು GSVನಲ್ಲಿ ಆರ್ಡ್ರ್ ಮಾಡಿ. ಮೊದಲೇ ಫುಲ್ ಅಮೌಂಟ್ ಕೊಡಬೇಕು, ಯಾವುದೇ ಕಾರಣಕ್ಕೂ ಸಾಲ ಕೊಡಲ್ಲ. ಇದು ವಿಷಯ. ಮುಗೀತಾ? ಮುಗೀತು ಅಷ್ಟೇ, ಇನ್ನೇನಿಲ್ಲ. ನಾನು ಹೇಳಕ್ಕೆ ಏನಿಲ್ಲ, ನನ್ನ ಮೈಂಡಲ್ಲಿ ಏನೂ ಇಲ್ಲ, ಹುಚ್ಚು ಹಿಡ್ದೋಗ್ತಿದೆ. ಬೇಗ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಯಾರಾದ್ರೂ ಯೂಸ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಚಿನ್ನದ ಬೆಲೆ ಜಾಸ್ತಿ ಆಗ್ತಿದೆ, ದಯವಿಟ್ಟು ಎಲ್ಲರೂ ಚಿನ್ನನ ಈಗಲೇ ತೆಗೆದು ಇಟ್ಕೊಂಡ್ಬಿಡೋದು ಒಳ್ಳೆಯದು. ಯಾಕಂದರೆ ಇವಾಗ 7,260-270 ರೂಪಾಯಿ ಇದೆ ಪ್ಯೂರ್ ಗೋಲ್ಡ್. ಅಂದರೆ 7,300 ರೂಪಾಯಿ ಅನ್ಕೊಳ್ಳಿ ಇವಾಗ ಇರೋದು. ನೆಕ್ಸ್ಟು ಇದು 10,000 ಆಗೋಕ್ಕೆ ದೊಡ್ಡ ರೀಸನ್ ಏನು ಬೇಕಿಲ್ಲ. 10,000 ಆಗೋಗ್ಬೋದು, ಒಂದು ವೇಳೆ ಅಟ್ಲೀಸ್ಟ್ 8,000 ಆದರೂ ಆಗ್ಬೋದು. ಆದರೆ ನಾನು ಹೇಳೋದೇನೆಂದರೆ, ನೀವು ಆದಷ್ಟು ಬೇಗ ಚಿನ್ನ ತೆಗೆದು ಇಟ್ಕೊಳ್ಳಿ. ಏನೋ ಜ್ಯುವೆಲ್ರಿ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತಾರೆ ಅಂದ್ಕೊಳ್ಳಿ. ಜ್ಯುವೆಲ್ರಿ ಮಾಡಿಸೋಕ್ಕೆ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ, ಕಡಿಮೆ ಇದೆ ಅಂತ ಅನ್ನೋರು ಯಾರೇ ಆಗಲಿ ಚಿನ್ನ ತೆಗೆದು ಇಟ್ಕೊಂಡ್ಬಿಡಿ. ಎಷ್ಟಿದ್ರೆ ಅಷ್ಟು ಅಪರಂಜಿನ 24 ಕ್ಯಾರೆಟ್ ಗೋಲ್ಡ್ನ. ಇದು ಬೇಕಿದ್ರೆ ನಾನು ಈ ನಂಬರ್ ಕೊಟ್ಟಿದ್ದೀನಿ, ನಂಬರ್ಗೆ ಕಾಲ್ ಮಾಡಿ. ಇದು ಒಂದೇ ನಂಬರ್ಗೆ ಇವರೇ ನಾನು ಹೇಳ್ತಿದ್ದೀನಿ, ಬೇರೆ ಬೇರೆ ನಂಬರ್ಗಳೆಲ್ಲ ನೀವು ಕಾಲ್ ಮಾಡಬೇಡಿ. ಇದು ಒಂದೇ ನಂಬರ್ಗೆ ಕಾಲ್ ಮಾಡಿ ನಾನು ಹೇಳ್ತೀನಿ. ನೀವು ಎಷ್ಟು ಅಮೌಂಟ್ ಹೇಳ್ತೀರೋ ಅದ್ರ ಪ್ರಕಾರ ನಾನು ಹೇಳ್ತೀನಿ. ಅದ್ರ ಪ್ರಕಾರ ನೀವು ಅಮೌಂಟ್ ಕೊಟ್ಟು ತಗೋಬೇಕಾಗುತ್ತೆ. ಗ್ರಾಮ್ಗೆ ಒಂದಿಷ್ಟು ಚಾರ್ಜ್ ಅಂತ ಎಕ್ಸ್ಟ್ರಾ ಚಾರ್ಜ್ ಮಾಡಿರ್ತೀನಿ. ಅಷ್ಟು ಬಿಟ್ಟರೆ ಬೇರೆ ಏನು ಚಾರ್ಜಸ್ ಮಾಡಲ್ಲ. ನಿಮಗೆ ಗೋಲ್ಡ್ ತೆಗೆದು ನಿಮಗೆ ಕೊಡ್ತೀನಿ. ಇದು ವಿಷಯ. ಹಿಂಗೆ ಯೋಚನೆ ಮಾಡ್ತಾಯಿರಿ, ಚಿನ್ನ ಏನು ತಗೋಬೇಡಿ. ವಿಡಿಯೋಗೆ ನೋಡ್ತಾ ಇರಿ. ಸರಿ ಆಯ್ತಾ? ವಿಡಿಯೋ ನೋಡ್ತಿರೋರೆಲ್ಲರೂ ಒಂದು ಯೋಚನೆ ಮಾಡಿ. ಯಾಕಂದರೆ ಗೋಲ್ಡ್ ರೇಟ್ ಮತ್ತೆ ರೇಟ್ ಜಾಸ್ತಿ ಆಗ್ತಿದೆ. ಇವಾಗ 7,265, 270ವರೆಗೂ ಹೋಗಿದೆ. ಅಂದರೆ ಇದು ಹತ್ತಿರದಲ್ಲೇ 8,000 ಆಗ್ಬೋದು, ಇಲ್ಲ 10,000 ಆಗ್ಬೋದು. ಅದರಿಂದ ನಾನು ಹೇಳೋದಂದರೆ, ನಿಮ್ಮ ಹತ್ರ ಅಮೌಂಟ್ ಇದ್ದಾಗ 24 ಕ್ಯಾರೆಟ್ ಗೋಲ್ಡ್ನ ತೆಗೆದು ಇಟ್ಕೊಳ್ಳಿ. ಈ 24 ಕ್ಯಾರೆಟ್ ಹೆಂಗಪ್ಪ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಹೋಗಿ ಎಲ್ಲಂದ್ರೆ ಅಲ್ಲಿ ಹೋಗಿ ಟೋಪಿ ಹಾಕ್ಸ್ಕೊಂಡು ಬರಬೇಡಿ. ನಾನು ಕೊಟ್ಟಿರ್ತೀನಿ, ಈ ನಂಬರ್ ಕಾಲ್ ಮಾಡಿ, GSVಗೆ ಕಾಲ್ ಮಾಡಿ ನೀವು ತಿಳ್ಕೊಳ್ಳಿ, ರೇಟ್ ತಿಳ್ಕೊಳ್ಳಿ. ಅವತ್ತಿನ ರೇಟ್ ಏನಿದೆ ಅದಕ್ಕೆ ನೀವು ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು. ಮತ್ತು ಜೋಮಾಲೆ ಗುಂಡಿ ನೋಡ್ಬೋದು ನೀವು. ಇದರಲ್ಲಿ ಜೋಮಾಲೆ ಗುಂಡಿಗಳಲ್ಲಿ ಏನಂದರೆ ಹಳೆ ಗುಂಡುಗಳು ಕೂಡ ಇದೆ ಮತ್ತು ಹೊಸ ಗುಂಡುಗಳಿದೆ. ಹಳೆ ಗುಂಡಿಗೆಲ್ಲ ಪಾಲಿಶ್ ಮಾಡಿಸ್ಬಿಟ್ಟು ಮತ್ತು ಹೊಸ ಗುಂಡಿ ಜೊತೆ ಸೇರಿಸ್ಬಿಟ್ಟು ಸೇಮ್ ತೂಕ ಮತ್ತು ಸೇಮ್ ಆಗಿರೋದ್ರಿಂದ ಮತ್ತು ಏನು ಡಿಫ್ರೆನ್ಸ್ ಗೊತ್ತಾಗ್ತಿಲ್ಲ. ಯಾಕಂದರೆ ಕಸ್ಟಮರ್ ಹತ್ರ ಆಲ್ರೆಡಿ ಹಳೆ ಗುಂಡುಗಳಿತ್ತು, ಅದು ಜೋಮಾಲೆ ಗುಂಡುಗಳು. ಅವ್ರೇನಂದರೆ ಸೈಜ್ ಸ್ವಲ್ಪ ದೊಡ್ಡದಾಗಿ ಅನಿಸಿದೆ, ನಮಗೆ ಚಿಕ್ಕದಾಗಿ ಮಾಡಿಕೊಡಿ ಅಂಥೇಳಿ ಅವ್ರು ಕಸ್ಟಮರ್ ಹೇಳಿದ್ರು. ನಾನೆಲ್ಲ ಇವಾಗ ಆಲ್ರೆಡಿ ಅವ್ರ ಹತ್ರ ಸುಮಾರು ಅಂದರೆ ಒಂದು 40 ಗುಂಡು ಅಷ್ಟಿತ್ತು. ಮತ್ತು ಆ ಗುಂಡುಗಳೆಲ್ಲ ಮತ್ತೆ ಮೇಕಿಂಗ್ ಚಾರ್ಜ್ ಇವೆಲ್ಲ ಲೆಸ್ ಮಾಡಿ ಮೇಕಿಂಗ್ ಚಾರ್ಜ್ ಮತ್ತು ಅದಕ್ಕೆ ಹೊಸದಾಗಿ ಮಾಡೋದೇನು ಬೇಕಿಲ್ಲ. ನಾನು ಹೇಳೋದಂದ್ರೆ ಇವಾಗ ಇದೇನು ದೊಡ್ಡ ಸೈಜ್ ಏನಲ್ಲ, ಸಣ್ಣ ಸೈಜ್ ಗ್ರಾಮ್ 4 ಬರೋದು ದೊಡ್ಡ ಸೈಜ್ ಏನಲ್ಲ ಅಂತೇಳಿ ಒಪ್ಪಿಸಿ ಮತ್ತೆ ನಾನು ಇದಕ್ಕೆ ಮತ್ತೆ ಇನ್ನೊಂದು 30 ಗುಂಡು ಅಷ್ಟು ತಗೊಂಡು 2 ಸೇರಿಸಿ ಮತ್ತೆ ಹಾಕಿದ್ದೀನಿ. ಚೆನ್ನಾಗಿದೆ, ಸಾಕು. ఎడిటింగ్ చేయాలంటే ఏడ షేక్ కాకుండా ఉంటుందో ఆ క్లిప్ వేసుకోవాలి. దాన్ని రివర్స్ చేయాలి.
సెలెక్ట్ చేసుకొని మనం తీసుకోవచ్చు. అదేనా 75 80 ఆల్మోస్ట్ కెమెరా కూడా ఫీలింగ్ డిజైన్ డీటెయిల్స్ 70,000 పెట్టినా నా ఫోన్లో వచ్చే బ్యాటరీ కెమెరా